ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತು ತುಂಬ ಶಕ್ತಿಶಾಲಿ ವಶೀಕರಣವನ್ನು ನಿಮಗೋಸ್ಕರ ತಂದಿದ್ದೇನೆ. ನಿಮಗೆ ಇಷ್ಟ ಆದವರನ್ನು ಈ ತಂತ್ರದ ಮೂಲಕ ನಿಮ್ಮ ವಶ ಮಾಡಿಕೊಳ್ಳಬಹುದು. ಇದು ಸಂಭೋಗ ವಶೀಕರಣ ತಂತ್ರ. ಬನ್ನಿ ಸಂಭೋಗ ವಶೀಕರಣ ಹೇಗೆ ಮಾಡುವುದು ಎಂದು ನೋಡೋಣ. ಮೊದಲಿಗೆ ಒಂದು ಬ್ಲ್ಯಾಕ್ ಸ್ಕೆಚ್ ಪೆನ್ ಮತ್ತು ವೈಟ್ ಪೇಪರ್ ಬೇಕಾಗುತ್ತದೆ. ನಂತರ ಆ ವೈಟ್ ಪೇಪರ್ ಮೇಲೆ ಒಂದು ತ್ರಿಕೋನವನ್ನು ಬರೆದುಕೊಳ್ಳಬೇಕು. ಆ ತ್ರಿಕೋನದ ಒಳಗೆ ಇನ್ನೊಂದು ತ್ರಿಕೋನವನ್ನು ಬರೆದುಕೊಳ್ಳಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ತ್ರಿಕೋನವನ್ನು ರಚಿಸಿಕೊಳ್ಳಬೇಕು. ತ್ರಿಕೋನದ ಒಳಗೆ 1 2 3 4 5 6 ಅಂತ ನಂಬರ್ಸ್ ಅನ್ನು ಬರೆಯಬೇಕು. ನಂಬರ್ಸ್ ಅನ್ನು ಬರೆದ ನಂತರ ಆ ತ್ರಿಕೋನದ ಒಳಗಡೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಿರಿ. ಉದಾಹರಣೆಗೆ ಆ ಹುಡುಗಿ ಹೆಸರು ಪೂಜಾ ಆಗಿದ್ದಲ್ಲಿ ಪೂಜಾ ಅಂತ ಬರೆದುಕೊಳ್ಳಿ. ಪೂಜಾ ಅಂತ ಬರೆದ ನಂತರ ಕೆಳಗೆ ನಿಮ್ಮ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ ನಿಮ್ಮ ಹೆಸರು ಸಂದೀಪ್ ಆಗಿದ್ದಲ್ಲಿ ಸಂದೀಪ್ ಅಂತ ಬರೆದುಕೊಳ್ಳಿ. ನಂತರ ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಯಾವುದು ಅಂದರೆ ಓಂ ಮಂ ವಶಂ ನಮಃ. ಮಂ ಜಾಗದಲ್ಲಿ ನೀವು ಇಷ್ಟಪಟ್ಟ ಹುಡುಗಿಯ ಹೆಸರನ್ನು ಬರೆಯಿರಿ. ಉದಾಹರಣೆಗೆ ಓಂ ಪೂಜಾ ವಶಂ ನಮಃ. ಪೂಜಾ ಅಂತ ಇರುವ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಸೇರಿಸಿಕೊಳ್ಳಿ. ಈ ರೀತಿಯಾದಂತಹ ಒಂದು ಮಂತ್ರವನ್ನು ನೀವು ಹೇಳಬೇಕು. ಈ ಮಂತ್ರವನ್ನು ನೀವು 7 ಬಾರಿ ಜಪಿಸಬೇಕು. ನಂತರ ಏನು ಮಾಡಬೇಕು ಅಂದರೆ ಆ ಪೇಪರಲ್ಲಿ ಬರೆದಿರುವ ತ್ರಿಕೋನಕ್ಕೆ ವೃತ್ತವನ್ನು ರಚಿಸಿಕೊಳ್ಳಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ವೃತ್ತವನ್ನು ರಚಿಸಿಕೊಳ್ಳಬೇಕು. ವೃತ್ತವನ್ನು ಬರೆದ ನಂತರ ಅದರೊಳಗೆ 2 3 4 5 6 ಮತ್ತು 7 ಅಂತ ಬರೆದುಕೊಳ್ಳಬೇಕು. ನಂಬರ್ಸ್ ಅನ್ನು ಬರೆದ ನಂತರ ಆ ಪೇಪರ್ ಅನ್ನು ನೀವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ನೀವು ಯಾರನ್ನು ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಳುತ್ತಿದ್ದೀರಾ ಅವರ ಹೆಸರನ್ನು 7 ಬಾರಿ ಹೇಳಬೇಕು. ಹೇಳಿದ ನಂತರ 3 ಗಂಟೆಗಳಲ್ಲಿ ಅವರು ನಿಮ್ಮ ವಶವಾಗುತ್ತಾರೆ. 3 ಗಂಟೆಯ ಒಳಗೆ ಆ ಪೇಪರ್ ಅನ್ನು ನೀವು ಸುಡಬೇಕು. ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ. ಕೆಟ್ಟದ್ದಕ್ಕೆ ಮಾತ್ರ ಈ ತಂತ್ರವನ್ನು ಬಳಸಬೇಡಿ, ಒಳ್ಳೆಯದಕ್ಕೆ ಮಾತ್ರ ಬಳಸಿ. ಹಾಗೂ ಒಳ್ಳೆಯ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ. ನೀವು ನಿಜವಾಗಲೂ ಒಳ್ಳೆಯ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿದರೆ ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.